ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗಣೇಶ್ ಕೆ ಮೂರ್ತಿ. ನಾನು ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬೆಂಗಳೂರಲ್ಲಿ ನಾನು ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್. ನಂದು ಸ್ಪೆಷಾಲಿಟಿ ಬ್ರೈನ್ ಆ್ಯಂಡ್ ಸ್ಪೈನ್ ಸರ್ಜರಿ. ನಾನು ಇವತ್ತು ಕಾಮನ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ, ಆಫ್ ಮೈನರ್ ಹೆಡ್ ಇಂಜುರೀಸ್. ಮೈನರ್ ಹೆಡ್ ಇಂಜುರಿ ಅಂದರೆ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಯಾವುದು ಮನೆಯಲ್ಲಿ ಎಲ್ಡರ್ಲಿ ಪೀಪಲ್ ಅಂದರೆ ವಯಸ್ಸಾದವ್ರಿಗೆ ಜಾರ್ ಬಿದ್ದು ತಲೆಗೆ ಏಟ್ ಬಿದ್ದಿರುತ್ತೆ. ಈ ಥರ ಪೇಷಂಟ್ಸು ಕಾಮನ್ ಕಂಡೀಷನ್ಸ್ ಅಂದರೆ ಫಾಲ್ ಇನ್ ದ ಬಾತ್ರೂಮ್, ಇಲ್ಲ ಎಲ್ಲಾದರೂ ನೀರು ಬಿದ್ದಿದ್ದ ಜಾಗದಲ್ಲಿ ಜಾರಿ ಬೀಳೋದು, ಆಮೇಲೆ ತಲೆಗೆ ಎಸ್ಪೆಷಲಿ ಹಿಂದಿನ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಏಟ್ ಬೀಳೋದು ರಿಸ್ಕ್ ಇರುತ್ತೆ. ಎಷ್ಟೋ ಜನ ಏನಾದರೂ ಸ್ಮಾಲ್ ಕಟ್ ಉಂಡಿದ್ರೆ ಆವಾಗ ದೇ ಕಮ್ ಇಮಿಡಿಯೇಟ್ಲಿ ಟು ದ ಹಾಸ್ಪಿಟಲ್. ಬಟ್ ಏನಾದರೂ ಬ್ಲೀಡಿಂಗ್ ಏನು ಇಲ್ಲ ಅಂದರೆ ಅವ್ರಿಗೆ ದೇ ನಾರ್ಮಲಿ ಟೆನ್ ಟು ನಾಟ್ ವಿಸಿಟ್ ಅ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಇದು ಒಂದೊಂದ್ಸತಿ ಭಾಳನೇ ಇಟ್ ಕಾಸಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಯಾಕಂದರೆ ಏಜ್ ಆಗ್ತಾ ಬ್ರೈನ್ ಶ್ರಿಂಕ್ ಆಗಿದೆ. So ಬಿದ್ದಾಗ there will be a movement of the brain within the skull. Awaga there can be contusions within the brain. So it is very essential or fully conscious idruno avrna ondsati hospital karkonbandu emergency to a hospital which has facility of 24/7 CT scan. One the CT scan ಮಾಡಬೇಕು to rule out if there's any damage to the internal part of the brain, ಅಂದರೆ ಕಂಟ್ಯೂಷನ್ಸ್, ಬ್ಲೀಡಿಂಗ್ ಆಗಿದೆಯಾ, ಏನಾದರೂ ಫ್ರ್ಯಾಕ್ಚರ್ಸ್ ಆಗಿದೆಯಾ. ಫ್ರ್ಯಾಕ್ಚರ್ಸ್ ಆಗಿದ್ರೆ ಇನ್ನೂ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕಂದರೆ ದಿಸ್ ಫ್ರ್ಯಾಕ್ಚರ್ ಲೈನ್ ಬ್ಲೀಡಿಂಗ್ ಆಗುತ್ತೆ. ಫ್ರ್ಯಾಕ್ಚರ್ ಹೆಮೆಟೋಮಾ ಕ್ಯಾನ್ ಸ್ಲೋಲಿ ಇನ್ಕ್ರೀಸ್ ಇನ್ ಸೈಜ್. ಸೊ ವಿ ಹ್ಯಾವ್ ಸೀನ್ ಪೇಷಂಟ್ಸ್, ನಮ್ಮ ಪ್ರಾಕ್ಟೀಸಲ್ಲಿ ನಾನು ನೋಡಿದ್ದೀವಿ ಪೇಷಂಟ್ಸನ್ನು ಬಿದ್ದಾಗ ಚೆನ್ನಾಗಿರ್ತಾರೆ, ನನಗೇನು ಜ್ಞಾನ ತಪ್ಪಿರಲಿಲ್ಲ, ಬಟ್ ಆಮೇಲೆ ಅವ್ರು ಹೋಗಿ ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಹಿ ವಿಲ್ ಬಿ ಅನ್ರೆಸ್ಪಾನ್ಸಿವ್. ಏನಕ್ಕೆ? ಆ ಫ್ರ್ಯಾಕ್ಚರ್ ಲೈನಿಂದ ಬ್ಲೀಡಿಂಗ್ ಕಂಟಿನ್ಯೂ ಆಗಿ ಅದು ಒಂದು ದೊಡ್ಡ ಹೆಮೆಟೋಮಾ ಅಂದರೆ ಎಕ್ಸ್ಟ್ರಾ ಡ್ಯೂರಲ್ ಇಲ್ಲ ಸಬ್ ಡ್ಯೂರಲ್ ಹೆಮೆಟೋಮಾ ಅಂತೀವಿ, ಅದು ಫಾರ್ಮ್ ಅಪ್ ಆಗಿ ಅದನ್ನು ದಿಸ್ ಡಿಲೇ ಇನ್ ಟ್ರೀಟ್ಮೆಂಟ್ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಔಟ್ಕಮ್. ಅದು ಸ್ವಲ್ಪ ನಂದು ಇದು ದಟ್ ಎನಿ ಪೇಷಂಟ್, elderly patients usually you have to get them to the hospital as early as possible. And one more common thing, elderly patients ಅಲ್ಲಿ cardiac problems ಇರುತ್ತೆ. ಮಿಕ್ಚುರೇಷನ್ ಸಿನ್ಕೋಪ್ ಅಂದ್ಬಿಟ್ಟು ಒಂದು ಎಂಟಿಟಿ, ಅದು ಯೂರಿನ್ ಪಾಸ್ ಮಾಡಾದ್ಮೇಲೆ ಇಲ್ಲ ಮಾಡ್ತಾ ಇದ್ದಾಗ ಸಡನ್ಲಿ ದೇ ಮೇ ಬಿಕಮ್ ಇವನ್ ಅನ್ಕಾನ್ಷಿಯಸ್. ಸೊ ಈ ಥರ ಪೇಷಂಟ್ಸು and they have a fall. So ಈ ಥರ patients should also be investigated by our cardiologist in the form of an echo and also in the form of Holter monitoring. Holter monitoring ಅಂದರೆ 24 hours continuous ECG monitoring to pick up any irregularity in the heart rate, arrhythmias anತೀವಿ. It could be either very low heartbeat or very fast heartbeat. So we have seen patients who had this kind of repeated falls suddenly. So our patients we have treated with this Holter monitoring, and some of them have been managed medically. Some of them also have ಅವ್ರಿಗೆ ಪೇಸ್ ಮೇಕರು ಹಾಕಬೇಕಾಗಿ ಪರಿಸ್ಥಿತಿ ಬಂದಿದೆ. ಸೊ ದೀಸ್ ಆರ್ one of the important things that patients with elderly patients with minor head injuries have to be seen. Age is not the criteria. ಕ್ರಿಕೆಟ್ ಬಾಲ್ ಇಂಜುರಿ ಇಲ್ಲ ಯಾವುದಾದ್ರೂ ಜೋರಾಗಿ ತಗಲಿದ್ದು, ಇಟ್ಸ್ ಆಲ್ವೇಸ್ ಬೆಟರ್ ಟು ಬ್ರಿಂಗ್ them to the hospital for a first scan, and then subsequently he can be also taken home. With one more entity is following minor head injuries. There is an entity which can develop which is called chronic subdural hematoma. ಈ chronic subdural hematoma ಬ್ರೈನು shrink ಆದಾಗ elderly people ಅಲ್ಲಿ over a period of time, ಅಂದರೆ it could be as early as 2 weeks, as late as even 3 months, gradual bleeding ಆಗಿ there could be a just outside the brain but underneath the dura, which is the covering of the brain, ಅಲ್ಲಿ there could be a big clot forming up. So ಈ entity also ಯಾವಾಗಾದರೂ
ಯಾರಾದರೂ ಏಟ್ ಬಿದ್ದಿದೆ, ಮೈನರ್ ಹೆಡ್ ಇಂಜುರಿ ಆದಮೇಲೆ, if there is a progressive deterioration in their sensorium or they're complaining of headache, ಇಲ್ಲ one sidal weakness ಇದೆ, ಇಲ್ಲ speech problem ಇದ್ರೆ, it have to be seen in a hospital, and basically at least one CT scan has to be done on such patients. So this is a small bite on minor head injuries which needs to be attended as early as possible.